Hi, I'm Gagana. Welcome to Jupiter Learning Center. Today we are going to learn how to balance chemical equations. Ready? Let's go. So, balancing chemical equations. So, first ಒಂದು question ತಗೊಳ್ಳೋಣ. Let us start with an example of word equation. Word equation ಅಂದ್ರೆ ಏನು? ಕ್ವಶನ್ ಪೇಪರ್ ಅಲ್ಲಿ ಎಲ್ಲ ವರ್ಡ್ಸ್ ಆಗಿರೋದನ್ನ ನಾವು ಫಾರ್ಮುಲಾ ಕನ್ವರ್ಟ್ ಮಾಡಬೇಕು. So, let us take the example of thermal decomposition of lead nitrate produces lead oxide and nitrogen oxide and oxygen gas. This is our question. Thermal decomposition of lead nitrate produces lead oxide and nitrogen oxide and oxygen gas. So ಇವೆರಡು ಬೈ ಪ್ರಾಡಕ್ಟ್ಸ್ ಅಂಡ್ ಇದು ನಮ್ಮ ಮೇನ್ ಪ್ರಾಡಕ್ಟ್. ಸೊ ಇದನ್ನ ಫಸ್ಟ್ ಈಕ್ವೇಶನ್ ತರ ಬರ್ಕೊಳ್ಳೋಣ. ಲೆಡ್ ನೈಟ್ರೇಟ್ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಕಲ್ತ್ಕೊಬೇಕು. ಅದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ಲೆಡ್ ನೈಟ್ರೇಟ್ ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಲೆಡ್ nitrate, this is our lead nitrate, gives ಯಾವಾಗ thermal decomposition. ಸೊ ಇಲ್ಲಿ heat ಅಂತ ಬರ್ಕೊಂತೀವಿ. What are the products? Lead oxide plus nitrogen dioxide plus O2. This is our equation. ಏನ್ರೋ ಇದು ನೈಟ್ರೋಜನ್ ಡೈಆಕ್ಸೈಡ್ ಯಾರಾದ್ರೂ ರೆಕಗ್ನೈಸ್ ಮಾಡಿದ್ರ ನಾನು ಈಕ್ವೇಶನ್ ತಪ್ಪು ಹೇಳಿದೀನಿ ಅಂತ? ಇಲ್ಲೇನ್ ಬರ್ದಿದ್ದೀನಿ? ಯಾರು ಹೇಳಲೇ ಇಲ್ಲಪ್ಪ ನಾನು. ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮಧ್ಯದಲ್ಲಿ ಇವಾಗ ತೂರಿಸಿದ್ದೀನಿ. ಓಕೆನಾ? ಡೈಆಕ್ಸೈಡ್ ಇದು. ಸೊ PbO NO2 ಅಂಡ್ O2. ಇವಾಗ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಲಕ್ಷ್ಮಣ್ ರೇಖೆ ಹಾಕ್ಬೇಕು. ಯಾರಿಗೆ? ಟೀಚರ್ ಸ್ಟೂಡೆಂಟ್ ಮಧ್ಯ ಅಲ್ಲ, ನಾವ್ ಯಾವಾಗ್ಲೂ ಒಟ್ಟಿಗಿರೋಣ. ಇಲ್ಲಿ ಮಾಲಿಕ್ಯೂಲ್ಗೆ ದಿಸ್ ಈಸ್ ಮೈ ಬೌಂಡ್ರಿ, ಲಕ್ಷ್ಮಣ್ ರೇಖೆ. ಅದ್ರೊಳಗೆ ನೀವು ಕಾಲಿಡಂಗಿಲ್ಲ. ಏನಕ್ಕೆ ಮ್ಯಾಮ್ ಇದು? ಪೆನ್ನು ಪೆನ್ಸಿಲ್ ಅದೇನ್ ತಗೊಂತೀರೋ ಒಳಗ್ ಹೋಗಂಗೆ ಇಲ್ಲ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ. ಏನಿದ್ರು ಬಾಕ್ಸ್ ಆಚೆನೆ ನೀವು ಹಾಕ್ಬೇಕು. ಎಲ್ಲಿ? ಇಲ್ಲಿ ಜಾಗ, ಖಾಲಿ ಜಾಗ ಬಿಟ್ಟಿದ್ದೀನಲ್ಲ, ಇಲ್ಲೇ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗಿರೋದು. ಸೊ ಲಕ್ಷ್ಮಣ್ ರೇಖೆ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಟೇಬಲ್ ಹಾಕೊಳ್ಳೋಣ. ಓಕೆನಾ? ಸೊ LHS ಅಂಡ್ RHS ಅಂದ್ರೆ ಆರೋ ಮಾರ್ಕ್ ಲೆಫ್ಟ್ ಸೈಡ್ ಯಾರ್ಯಾರು ಎಲಿಮೆಂಟ್ಸ್ ಇದ್ದಾರೆ, ಆರೋ ಮಾರ್ಕ್ ರೈಟ್ ಸೈಡ್ ಯಾರ್ಯಾರು ಎಲಿಮೆಂಟ್ಸ್ ಇದ್ದಾರೆ. ಓಕೆನಾ? ಸೊ ಫಸ್ಟ್ ಲೆಡ್ ಲೆಕ್ಕ ಹಾಕೋಣ. ಎಷ್ಟಿದೆ ಲೆಡ್ ಇಲ್ಲಿ? 1. ಇಲ್ಲಿ ಸೇಮ್ 1. ದೆನ್ ನೈಟ್ರೋಜನ್ ಇಲ್ಲಿ 1. ಅಲ್ಲ ಆಚೆ ಏನಿದೆ ಬ್ರಾಕೆಟ್ ಆಚೆ, ಯು ಶುಡ್ ಮಲ್ಟಿಪ್ಲೈ 1 into 2 2. ಡೋಂಟ್ ಫರ್ಗೆಟ್ ದಟ್. ದೆನ್ ಇಲ್ಲಿ ನೈಟ್ರೋಜನ್ 1, ಆಕ್ಸಿಜನ್ 3 into 2, ಟೋಟಲಿ 6 ಆನ್ ಮೈ ರೈಟ್ ಸೈಡ್, ಲೆಫ್ಟ್ ಸೈಡ್. ಇಲ್ಲಿ 1 + 2 3, 3 + 2 5 oxygen. Lead looks like already balanced, nitrogen not balanced, oxygen not balanced. Let us start with nitrogen. So ಒಂದನ್ನ 2 ಮಾಡಕ್ಕೆ ಏನ್ ಮಾಡ್ತೀವಿ? I will put 2. So into 2 ಆಯ್ತು. ನೆಕ್ಸ್ಟ್ ಇದರಿಂದ ಏನಾಯ್ತು? ಆಕ್ಸಿಜನ್ ಟ್ವೈಸ್ ಜಾಸ್ತಿ ಆಯ್ತು. ಸೊ ಇಲ್ಲಿ ಅಡಿಷನ್ ಮಾಡ್ಬೇಕು. into 2 ಮಾಡ್ಬಿಟ್ಟಿರಾ. ಎಷ್ಟು ಜಾಸ್ತಿ ಆಯ್ತು? 2 ಆಕ್ಸಿಜನ್ಸ್ ಜಾಸ್ತಿ ಆಗಿದ್ದು. +2 7 ಆಯ್ತು. ಕನ್ಫ್ಯೂಸ್ ಆದ್ರೆ ಇನ್ನೊಂದ್ಸತಿ ಲೆಕ್ಕ ಹಾಕ್ಬಿಡಿ. 1
4 5 ಪ್ಲಸ್ 2 7 ಕರೆಕ್ಟಾ 7. ನೆಕ್ಸ್ಟ್ ಇಲ್ಲಿ ಇಂಬ್ಯಾಲೆನ್ಸ್ ಆಯ್ತು, ಮತ್ತೆ ಇವ್ರ ಬ್ಯಾಲೆನ್ಸ್ಡು ನೈಟ್ರೋಜನ್ ಆಕ್ಸಿಜನ್. ಇವಾಗ ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ. ವಿ ಹ್ಯಾವ್ ನೋ ಅದರ್ ಚಾಯ್ಸ್ ಬಟ್ ಟು ಪುಟ್ 2 ಓವರ್ ಹಿಯರ್, ಬಿಕಾಸ್ ಇಲ್ಲೆಲ್ಲ ಹೋಗಿ 1 ಮಾಡ್ತೀನಿ 2 ಮಾಡ್ತೀನಿ ಎಲ್ಲ ಮಾಡಂಗಿಲ್ಲ, ಚೆನ್ನಾಗಿ ಮಾಡ್ಬೇಕು. ಇವಾಗ ಎಲ್ಲ ಚೇಂಜ್ ಆಗೋಗುತ್ತೆ. ಸೊ 2 ಲೆಡ್ ಜಾಸ್ತಿ ಆಯ್ತು ಇಲ್ಲಿ. ಸೊ ಈ 2ನ ನಾನು ಇಲ್ಲಿ ಬರಿತೀನಿ. ಅಗೇನ್ ಲೆಡ್ ಇಸ್ ಬ್ಯಾಲೆನ್ಸ್ಡ್, 2 ಲೆಡ್ 2 ಲೆಡ್ ಪಿ ಬಿ. ನೆಕ್ಸ್ಟ್ ಆಕ್ಸಿಜನ್ ಆಮೇಲೆ ನೋಡೋಣ. ನೈಟ್ರೋಜನ್ ಕೆಲಸ ನೋಡೋಣ. ಇವಾಗ ನೈಟ್ರೋಜನ್ ಏನಾಯ್ತು, ಇಲ್ಲಿ 1 2 ಅಗೇನ್ 2, ಟೋಟಲಿ 1 2 2 2 2 4. ಸೊ ಮೊದಲಿರೋ ನಂಬರ್ನ ಅಳ್ಸಕ್ಕೆ ಏನು ಬೇಜಾರು ಮಾಡ್ಕೊಂಬೇಡಿ, ಅಳಿಸ್ಬಿಡಿ ಹೇಳಿ. 4 ಮಾಡೋಣ ಇದನ್ನ. ಸೊ ಇಲ್ಲಿ 2 4 ಆಯ್ತು. ಸೊ ಲೆಡ್ ಬ್ಯಾಲೆನ್ಸ್ ಆಯ್ತು, ಆಮೇಲೆ ನೈಟ್ರೋಜನ್ ಬ್ಯಾಲೆನ್ಸ್ ಆಯ್ತು 4 4. ಆಕ್ಸಿಜನ್ ಬ್ಯಾಲೆನ್ಸ್ ಆಗಿದೆಯಾ ನೋಡಿ ನೋಡಿ, ಆಗ್ಬಿಟ್ಟಿದೆ ಆಲ್ರೆಡಿ. ನಾನು ಹೇಳ್ತೀನಿ 2 ಇಂಟು 2 4 4 ಇಂಟು 3 12. ಸೊ ಟೋಟಲಿ 12 ಆಕ್ಸಿಜನ್ ಇದೆ ಇಲ್ಲಿ. ಓಕೆನಾ. ಇಲ್ಲಿ 2 ಎಷ್ಟಾಯ್ತು, 2 ಪ್ಲಸ್ 8 10 ಪ್ಲಸ್ 2 12 ಆಗೋಯ್ತು. ಬ್ಯಾಲೆನ್ಸ್ ಆಗೋಯ್ತಾ? ಇಲ್ಲ, ಆಗಿಲ್ಲ. ಇದನ್ನ ನಾನು ಸ್ವಲ್ಪ ಜಾಗ ಮಾಡ್ಕೊಳಕ್ಕೆ ಇಲ್ಲಿ ಅಳ್ಸ್ಕೊತೀನಿ. ಲಕ್ಷ್ಮಣ್ ರೇಖೆಲೆ ಬರೆದು ಬಿಟ್ರೆ ಯಾರು ಮಾರ್ಕ್ಸ್ ಕೊಡಲ್ಲ. ನೀಟಾಗಿ ಇನ್ನೊಂದ್ಸತಿ ಬರೀರಿ. lead nitrate on heating gives lead oxide, nitrogen dioxide and oxygen. Is this balanced? No, it is not. Why? Because we have to put states of matter. So iveradu gasu and iveradu solid. Until you put this, you cannot call it balanced chemical equation. So we have balanced thermal decomposition of lead nitrate. Innondu equation next class nodu. Thank you.